ಆತ್ಮೀಯ H16 ವೀಕ್ಷಕರೇ, ನಾನು ನಿಮ್ಮವ M. ಮಲ್ಲಪ್ಪ ಜೊತೆ ನಾವು ಈ ಚರ್ಚೆಯನ್ನು ಮುಂದುವರಿಸ್ತಾ ಬಂದಿದ್ದೀವಿ. ಗ್ರಾಮ ದೇವತೆಯ ಕುರಿತಾಗಿ ಬೇರೆ ಬೇರೆ ಗ್ರಾಮಗಳಾಗಿರ್ಬೋದು, ನಮ್ಮದೇ ಆಗಿರ್ಬೋದು, ಇನ್ನುಳಿದಾಗಿರ್ಬೋದು, ಅನೇಕ ದೇವತೆಗಳು ಯಾವ ರೀತಿ ಅವನಪ್ಪ ಅದು ದೇವರಂದ್ರೆ ಏನು ಎಂದು ಒಂದಿಷ್ಟು ನಮಗೆ ತಿಳಿದ ಮಟ್ಟಿಗೆ ಚರ್ಚೆ ಮಾಡಿದ್ದೀವಿ. ಈಗ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಯಾಕೆಂದರೆ ಜಾತ್ರೆ ಆರಂಭ ಆಗೋದು ಏನು ಎಂದು ಈಗ ಗುರುಗಳು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ನೂ ಅಷ್ಟು ಡೀಪಾಗಿ ಧಾರ್ಮಿಕ ಆಚರಣೆಗಳೇನು ಅನ್ನುವಂಥ ಮಾತುಗಳ ಬಗ್ಗೆಯೂ ಚರ್ಚೆ ಮಾಡಿದ್ದಾರೆ. ಈಗ ನೇರವಾಗಿ ಒಂದಿಷ್ಟು ಕೊನೆ ಹಂತಕ್ಕೆ ಬಂದ ಈ ದೇವಿಯ ಬಗ್ಗೆ ಇರುತ್ತಿರುವಂಥ ಆಕೆ ಆ ದೇವತೆಯ ಬಗ್ಗೆ ಇರುತ್ತಿರುವಂತಹ ಭಕ್ತರ ನಂಬಿಕೆ ಏನು, ಯಾಕೆ ಈ ದೇವತೆಯನ್ನು ಇಷ್ಟೊಂದು ನಂಬ್ತಾರೆ ಸರ್? ಯಾವುದೇ ದೇವಿಯ ಅಥವಾ ದೇವರ ಕಲ್ಪನೆ ಮೂಡಿರುವಂಥದ್ದೇ ಈ ದೇವರಿಂದ ನಮಗೆ ಒಳ್ಳೆಯದಾಗ್ತದೆ, ಈ ದೇವರಿಗೆ ನಾವು ಪೂಜೆ ಮಾಡೋದ್ರಿಂದ, ನೈವೇದ್ಯ ಸಲ್ಲಿಸೋದ್ರಿಂದ, ಹರಕೆ ಹೊರೋದ್ರಿಂದ, ಹರಕೆಯನ್ನು ತೀರಿಸ್ತಾ ಇರೋದ್ರಿಂದ ನಮಗೆ ಒಳ್ಳೆಯದಾಗ್ತದೆ ಅನ್ನತಕ್ಕಂಥ ಮುಖ್ಯವಾಗಿರತಕ್ಕಂಥ ಒಂದು ಭಾವನೆ ಅಥವಾ ನಂಬಿಕೆ. ಅದು ಕರ್ಮ ಧರ್ಮ ಸಂಯೋಗದಿಂದ ಏನಾದರೂ ಒಳ್ಳೆಯದಾದ ಆಯ್ತು ಅಂತ ಹೇಳಿದ್ರೆ ನಾವು ಪೂರ್ತಿಯಾಗಿ ಕೋ ಇನ್ಸಿಡೆನ್ಸ್ ಅಂತ ನಂಬಿಡ್ತೇವೆ. ಈಗ ಉದಾಹರಣೆಗೆ ಮಕ್ಕಳಾಗಲಿಲ್ಲ, ಸಂತಾನ ಭಾಗ್ಯ ಇರಲಿಲ್ಲ ಅಂತ ಕೇಳಿದ್ರೆ ನಮಗೆ ಸಂತಾನ ಭಾಗ್ಯ ಬೇಕು ಅಂತ ಆ ಇಂಗ್ಳೂ ಭಾಗಗಳನ್ನು ಬೇಡ್ಕೋತಾರೆ ಜನ. ನಮ್ಗೆ ಗೋಕಾಕ ಹರಕೆ ಹೊರೋದು. ಹರಕೆ ಅಂದ್ರೆ ಏನು ಸರ್? ಆ ಹರಕೆ ಅಂದ್ರೆ ನಮಗೇನು ಇರೋದಿಲ್ಲ ಅದನ್ನ ದಯಪಾಲಿಸುವಂತ ದೇವಿಯಲ್ಲಿ ಕೇಳ್ಕೊಂಡಾಗ ಆ ದೇವಿ ದಯಪಾಲಿಸಿದಳು ಅಂತ ಹೇಳಿದಾಗ ಪ್ರತಿಯಾಗಿ ಕಾಣಿಕೆಯನ್ನು ಕೊಡೋದು. ನಾವು ಬೇಡ್ಕೊಂಡಿರ್ತೇವಲ್ಲ, ನೋಡಿ ನಮಗೆ ನೀವು ಮಕ್ಕಳ ಭಾಗ್ಯ ಕೊಟ್ಟೆ ಅಂತ ಹೇಳಿದ್ರೆ ನಿನಗೆ ಉಡಿ ತುಂಬ್ತೇವೆ, ಸೀರೆ ಉಡಿಸ್ತೇವೆ, ಕನ ಕೊಡ್ತೇವೆ, ಬಂಗಾರದ ಒಡವೆಯನ್ನು ಮಾಡಿಸಿಕೊಡ್ತೇವೆ. ಈ ಥರ ಹರಕೆಯನ್ನು ನಂಬಿಕೆ ಹಿನ್ನೆಲೆಗಳಿಗೆ ತಾಳ್ಕೊಂಡು ಅದನ್ನು ಅವರಿಗೆ ಸಲ್ಲಿಸ್ತಾರೆ. ಇದನ್ನು ನಾವು ಹರಕೆ ಅಂತ ಕರಿತೀವಿ. ಅನೇಕ ಥರದ ಹರಕೆಗಳದಾವೆ, ನಿಮಗೆಲ್ಲ ಗೊತ್ತಿದೆ. ಉರುಳು ಸೇವೆ ಮಾಡ್ತಾರೆ, ದೀಡ್ ನಮಸ್ಕಾರ ಅಂತ ಮಾಡ್ತಾರೆ, ನಾನಾ ನಮೂನೆಯ ಹರಕೆಗಳಿದ್ದಾವೆ. ಯಾರ್ಯಾರಿಗೆ ಯಾವ್ಯಾವ ಹಿನ್ನೆಲೆ ಒಳಗೆ ಹರಕೆಯನ್ನು ಹೊರಬೇಕು ಆ ರೀತಿಯಲ್ಲಿ ಹೊತ್ತು ತಮ್ಮ ಬಯಕೆಗಳನ್ನು, ಬೇಡಿಕೆಗಳನ್ನು ದೇವಿಯ ಮೂಲಕ ಏರಿಸಿಕೊಂಡು ಅವಳಿಗೆ ಖಂಡಿತವಾಗಿ ಸಲ್ಲಿಸ್ತಾರೆ ಸರ್ ಹರಕೆಯನ್ನು. ಆ ಹರಕೆಯನ್ನು ಇಂಥ ಸಂದರ್ಭದಲ್ಲಿ ಮಂಗಳವಾರ ಶುಕ್ರವಾರ ಸಲ್ಲಿಸ್ತಾರಂತೆ, ಮತ್ತು ಈ ಜಾತ್ರೆಯ ಸಂದರ್ಭದಲ್ಲಿ ಸಲ್ಲಿಸ್ತಾರೆ. ಮುಂದಿನ ಜಾತ್ರೆ ಬರೋದ್ರಲ್ಲಿ ನಾವು ಹರಕೆ ಸಲ್ಲಿಸ್ತೇವೆ ಅಂತ ತಿಳ್ಕೊಂಡು ಹೀಗೆ ಎಲ್ಲರ ಮನೆಯಲ್ಲಿ ಅವರು ಆಸ್ತಿಕರಿರಲಿ ನಾಸ್ತಿಕರಿರಲಿ, ನಮ್ಮೂರು ಜಾತ್ರೆ, ನಮ್ಮೂರು ದೇವರು, ನಾವು ಹರಕೆ ಹೊತ್ತಿದ್ದೇವೆ, ತೀರಿಸೋಣ ಅಂತ ತಿಳ್ಕೊಂಡು. ಜಾತ್ರೆ ಇದರ ಅರ್ಥ ಏನು ಸರ್? ಇದು ಹಂಗಂದ್ರೆ ಏನು ಜಾತ್ರೆ ಅಂದ್ರೆ? ಜಾತ್ರೆ ಅಂದ್ರೆ ಸರ್ ಇದಕ್ಕೆ ಬಹಳ ವಿಶಾಲ ಅರ್ಥನೂ ಇದೆ. ಸಂಕ್ಷಿಪ್ತದಲ್ಲಿ ಹೇಳೋದಂತ ಹೇಳಿದ್ರೆ, ಇಡೀ ಊರಿನ ಜನ ಎಲ್ಲ ಸೇರಿಕೊಂಡು ನಾವು ನಂಬಿರತಕ್ಕಂಥ ನಮ್ಮೂರಿನ ಆ ದೇವತೆಯನ್ನು ಆರಾಧಿಸೋದು, ಅವಳನ್ನು ಪ್ರಾರ್ಥಿಸೋದು, ಆ ಹರಕೆಯನ್ನು ಸಲ್ಲಿಸೋದು, ಮತ್ತು ನಾವೆಲ್ಲರೂ ಸೇರಿಕೊಂಡು ಮನರಂಜನೆ ಪಡ್ತಕ್ಕಂಥದ್ದು. ಆ ರಥೋತ್ಸವದ ಮೂಲಕವಾಗಿ, ಪಲ್ಲಕ್ಕಿಯ ಮೂಲಕವಾಗಿ, ಹೊನ್ನಾಟದ ಮೂಲಕವಾಗಿ, ಭಂಡಾರ ಎರಚಾಟ ಮಾಡುವುದರ ಮೂಲಕವಾಗಿ, ಇದೆಲ್ಲ ಜಾತ್ರೆ ಒಳಗನ ಅದು ಜಾತ್ರೆ ಒಳಗೊಳ್ಳುತ್ತದೆ ಅಂತ ನಾನು ಅನ್ಕೊಂಡಿದ್ದೆ. ಇಲ್ಲಿ ನಮಗೆ ಇನ್ನೊಂದು ದೊಡ್ಡ ಪ್ರಶ್ನೆ ಇದೆ ಸರ್, ಹೊನ್ನಾಟ ಅಂದ್ರೆ ಏನು? ಹೊನ್ನಾಟ ಅಂದ್ರೆ ನೋಡಿ ಸರ್, ಈಗ ಶಬ್ದಶಃ ಅರ್ಥ ಅಂತ ಕೇಳಿದ್ರೆ ಹೊನ್ನಾಟ ಅಂದ್ರೆ ಹೊನ್ನಿನ ಆಟ, ಬಂಗಾರದ ಆಟ. ಹಂಗಾರೆ ಬಂಗಾರದ ಆಟ ಅಂದ್ರೆ ಏನು ಹಿಂಗೆ ಅನಿಸಿಬಿಡ್ತೈತೆ ನಮಗೆ. ಆದ್ರೆ ಇದೊಂದು ಆಟ, ಇದೊಂದು ಕಲೆ. ಅದು ಬಹುಶಃ ಗೋಕಾಕದಂತಹ ದ್ಯಾಮವ್ವನ ಜಾತ್ರೆಯಲ್ಲಿ ಈ ಹೊನ್ನಾಟ ಅನ್ನೋದಕ್ಕೆ ಒಂದು ವಿಶಿಷ್ಟ ಅರ್ಥ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದರ ಬಗ್ಗೆ ನೋಡಿದಾಗ ಹೊನ್ನಾಟ ಅನ್ನೋ ಶಬ್ದ ಎಲ್ಲ ಕಡೆ ಬಳಕೆಯಲ್ಲಿದೆ, ಆದ್ರೆ ಈ ಶಬ್ದಕ್ಕೆ ಅರ್ಥ ಬಂದಿರೋದು ಗೋಕಾಕದ ಹೊನ್ನಾಟದ ಸಂದರ್ಭದಲ್ಲಿ. ಯಾಕೆಂದ್ರೆ ಗೋಕಾಕದಲ್ಲಿ ಹೊನ್ನಾಟ ಗ್ರಾಮದೇವಿ ಜಾತ್ರೆಯಲ್ಲಿ ಆಡೋದು ರಾತ್ರಿ ಹೊತ್ತಿನಲ್ಲಿ. ಅಲ್ಲಿ ಲೈಟು ಇರ್ತವೆ, ಅದಕ್ಕಿಂತ ಹೆಚ್ಚಾಗಿ ನೂರಾರು ಪಂಜುಗಳನ್ನು ಯುವಕರು ಇಟ್ಕೊಂಡಿರ್ತಾರೆ. ಆ ಪಂಜುಗಳ ಬೆಳಕು ಅಂದ್ರೆ ಹೊನ್ನಿನ ಬೆಳಕದು, ಬಂಗಾರದ ವರ್ಣ ದೇವಿಯ ಮೇಲೂ ಬಿದ್ದಿರ್ತದೆ, ಜನಗಳ ಮೇಲೂ ಬಿದ್ದಿರ್ತದೆ, ಮತ್ತು ಜನ ಎಲ್ಲ ಭಂಡಾರದಲ್ಲಿ ಮಿಂದಿ ಎದ್ದಿರ್ತಾರೆ. ಹೀಗಾಗಿ ರಾತ್ರಿ ಹೊತ್ತಿನಲ್ಲಿ ಬಂಗಾರ ವರ್ಣದ ಬೆಳಕಿನಲ್ಲಿ ದೇವಿಯನ್ನು ಹೊತ್ತು ಸುಮಾರು ಜನಗಳು ಆಡತಕ್ಕಂಥ ಆಟ. ಆ ಆಟದಲ್ಲಿ ಪಾಲುಗಾರರು ಯಾರು ಅಂತ ಕೇಳಿದ್ರೆ, ಮುಂದೆ 4 ಜನ ಹೊತ್ತಿರ್ತಾರೆ, ಆ ಕಡೆ ಇಬ್ಬರು ಈ ಕಡೆ ಇಬ್ಬರು ದೇವಿಯನ್ನು, ಈ ಹಿಂದೆ ಇಬ್ಬರು ಇರ್ತಾರೆ, ಇಲ್ಲಿ ಇಬ್ಬರು ಇರ್ತಾರೆ, ಹೊತ್ಕೊಂಡಿರ್ತಾರೆ. ಮುಂದೆ ರಾಣಿಗ ಇರ್ತಾನೆ, ಈರ್ಗಾರ್ ಇರ್ತಾನೆ, ರಾಣಿಗೇರ್ ಇರ್ತಾನೆ, ಪೋತು ರಾಜ ಇರ್ತಾನೆ. ಆ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ, ದ್ಯಾಮವ್ವನನ್ನು ಅವಾಚ್ಯ ಶಬ್ದಗಳಿಂದ ಬೈತಿರ್ತಾರೆ. ಯಾಕೆ? ಏನು ಕಾರಣ? ದ್ಯಾಮವ್ವ
ಅವನನ್ನ ರಾಣಿಗನನ್ನು ಕೊಲ್ಲೋದಕ್ಕೆ ಈರಾಡ್ತಾ ಇರ್ತಾಳೆ. ಈ ಹುಡುಗರು ಆವೇಶದಿಂದ ತಗೊಂಡು ಓಡಾಡ್ತಿರ್ಬೇಕು. ಹೋಗ್ತಾ ಇರ್ತಾರೆ ಅವಳು. ಅದೇ ಈ ದ್ಯಾಮವ್ವನನ್ನ ಈ ಬ್ರಾಹ್ಮಣ ಹೆಣ್ಮಗಳಿಗೆ ಆಕೆನ ಮೋಸ ಮಾಡಿ ಮದುವೆ ಮಾಡ್ಕೊಂಡಿರ್ತಾನಲ್ಲ, ಅದಕ್ಕಾಗಿ ಮೋಸ ಮಾಡಿ ಮದುವೆ ಮಾಡಿಕೊಂಡದ್ದು ಮಗು ಆದ್ಮೇಲೆ ಅವಕ್ಕೆ ಗೊತ್ತಾದ ಮೇಲೆ ಅವನನ್ನು ಕೊಲ್ಲಾಕ ಅವಳು ಈರಾಡ್ತಾಳೆ. ಆಗ ಅವ ನನ್ನನ್ನು ಇವಳು ಕೊಲ್ಲಾಕ್ ಬರ್ತಾ ಇದ್ದಾಳಲ್ಲ ಅಂತ ತಿಳ್ಕೊಂಡು ಅವನಿಗೂ ಸಿಟ್ಟು ಬರ್ತೈತಿ. ಅವ ಗಂಡಸಲ್ಲ, ಅವನು ಬೈಯೋದಕ್ಕೆ ಶುರು ಮಾಡ್ತಾನೆ, ಬೈತಾನೆ. ಅವಾಚ್ಯ ಶಬ್ದಗಳು, ಈ ಶಬ್ದ ಇಲ್ಲ ಅಂತಲ್ಲ, ಅವನು ಬೈತಾನೆ. ಅಷ್ಟು ಡಿಕ್ಷನರಿ ಇಲ್ಲದಂತ ಶಬ್ದಗಳು ಬರ್ತಾವ ಸರ. ಆ ಪುಕ್ಕಟೆ ಬೈಗಳನ್ನು ಕೇಳೋದನ್ನೇ ಒಂದು ಆನಂದದಾಯಕ ನಮಗೆ. ಅದ್ರಾಗ ಕಿಡಿಗೇಡಿ ಹುಡುಗರಂತೂ ಹಾಯ್ ಹೂಯ್ ಮಾಡ್ತಿರ್ತಾರೆ. ನಾ ಇದನ್ನ ಸ್ವತಃ ಕೇಳಿದ್ದೇನೆ, ಅನುಭವಿಸಿದ್ದೇನೆ. ಕೊನೆಗೆ ಅವ ಏನು ಮಾಡ್ತಾನಂದ್ರೆ, ಅವನ ಕಡೆಗೆ ಒಂದು ಚಾವಟಿ ಇರ್ತದೆ, ದೊಡ್ಡ ಬಾರ್ಕೋಲು ಇರ್ತದೆ. ಅದನ್ನು ಕುಂಕುಮ ಮತ್ತು ಭಂಡಾರದಿಂದ ಅದನ್ನೆಲ್ಲ ಹಚ್ಚಿ ಕೊನೆಗೆ ತನ್ನನ್ನೇ ತಾನು ಬಡ್ಕೋತಾನೆ. ಯಾಕೆ ಬಡ್ಕೋತಾನೆ ಇವ ಅಂತ ನಾನು ಯೋಚನೆ ಮಾಡಿದೆ. ಈಗ ನೀವು ಈ ಹರಕೆ ಬಗ್ಗೆ ಅಥವಾ ಈ ಕೋಣ ಬಲಿ ಬಗ್ಗೆ, ಭಕ್ತ ನಂಬಿಕೆ ಬಗ್ಗೆ ಹೇಳ್ತಾ ಇದ್ರಿ. ಜಾತ್ರೆ ಅಂದ್ರೆ ಏನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಇದ್ರಿ. ಈ ಕೋಣ ಬಲಿ, ಹೋದ ಬಲಿ ಅಂತ ನಾವು ಮಾಡ್ತಾ ಇದ್ದಾರೆ, ಮರಿ ಹಿರಿ ಆ ಹರಿ ಈ ಹರಿ ಅಂತೇಳಿ. ಈ ಬಲಿ ಕೊಡುವಂತ ಅದು ಯಾಕೆ, ಏನು ಕಾರಣ? ಈ ಬಲಿ ಪದ್ಧತಿ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ ಬಹಳ ಪ್ರಾಚೀನ ಕಾಲದಿಂದ ಬಂದಿದೆ. ಮಧ್ಯ ಕರ್ನಾಟಕದಲ್ಲಿನೂ ಕೂಡ ಇತ್ತು. ಕಾವ್ಯಗಳು ಅದಕ್ಕೆ ಸಾಕ್ಷಿಯನ್ನು ಕೊಡ್ತೇವೆ. ಈ ದೇವತೆಗಳಿಗೆ ಬಲಿ ಯಾಕೆ ಅಂತ ಕೇಳಿದ್ರೆ, ಆ ದೇವತೆಗಳನ್ನು ಸಂತೃಪ್ತಗೊಳಿಸುವ ಸಲುವಾಗಿ. ಬಲಿಯನ್ನು ಕೊಟ್ಟರೆ ಸಂತೃಪ್ತಗೊಂಡು ನಮ್ಮ ಬೇಡಿಕೆಯನ್ನು ದೇವತೆಗಳು ಈಡೇರಿಸ್ತಾರೆ ಅಂತಕ್ಕಂಥ ಕಾರಣದಿಂದ ಬಲಿ ಕೊಡುವ ಪದ್ಧತಿ ಬೆಳೆದು ಬಂತು. ಆದರೆ ಈ ದ್ಯಾಮವ್ವನಲ್ಲಿ ಬಲಿ, ಕೋನ ಬಲಿ ಯಾಕೆ ತಗೋತಾಳೆ ಅಂತ ಹೇಳಿದ್ರೆ, ಅಂದರೆ ಕೋನ ಅನ್ನೋದು ಇಲ್ಲಿ ಆ ರಾಣಿಗೆ ಅನ್ನೋ ಪ್ರತೀಕ. ಅದು ರಾಣಿಗ ಯಾರ ಇವಳಿಗೆ, ಈ ರಾಣಿಗೆ ಇದ್ದವ ದ್ಯಾಮವ್ವನ ಗಂಡ, ರಾಣಿಯ ಗಂಡ ಮೋಸ ಮಾಡಿ ಗಂಡನಾಗಿರ್ತಾನೆ. ಅವನನ್ನ ಕೊಲ್ಲೋದಕ್ಕೋಗಿ ಅವಳು ಕೋಣ ಕೊಲ್ಲುವಂತ ಪ್ರಸಂಗ ಬರ್ತದೆ. ಈ ಇಬ್ಬರ ತಿಕ್ಕಾಟದ ರೂಪನ ಹೊನ್ನಾಟ. ಆ ಸಂದರ್ಭದಲ್ಲಿ ಅವನನ್ನು ಕೊಲ್ಲೋದಕ್ಕೆ ಇವಳು ಈರಾಡೋದು, ಅದರಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಅವನು ಓಡಾಡೋದು. ಕೊನೆಗೆ ಅವನಿಗೂ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಅವಳನ್ನು ಅವಾಚ್ಯವಾಗಿ ತನ್ನ ಮನೆಗೆ ಕರ್ಕೊಂಡು ಹೋಗಕ್ಕೆ ಕರಿತಾ ಇರ್ತಾನಂತ ಒಂದಿಷ್ಟು ಇಲ್ಲ, ಅದೆಲ್ಲ ಕಟ್ಟು ಕತೆ ಇರ್ಬೋದು, ಅದೇನಲ್ಲ. ಅವಳು ಇವನನ್ನು ಕೊಲ್ಲೋದಕ್ಕೆ ಬರುವಾಗ ಮನೆಗೆ ಕರ್ಕೊಂಡು ಹೋಗುವಂತ ಪ್ರಶ್ನೆನೇ ಬರೋದಿಲ್ಲ ಅಲ್ಲಿ. ಆದ್ರೆ ಅವನು ಯಾಕೆ ಬಡ್ಕೊಳ್ತಾನೆ ಅಂತ ಹೇಳಿದ್ರೆ, ಅವಳನ್ನು ಎದುರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಹೊಟ್ಟೆ ಅನ್ಸಿಟ್ಟು ರೆಟ್ಟಾಗಿಲ್ಲ ಅಂತೀವಲ್ಲ, ಪಶ್ಚಾತ್ತಾಪಕತೆ ಅವನು, ತಾನು ಏನೋ ತಪ್ಪು ಮಾಡಿದ್ನೆ ಅಂತ ಹೇಳಿ ತನ್ನನ್ನೇ ತಾನು ಬಡ್ಕೋತಾನೆ. ಪಶ್ಚಾತ್ತಾಪದಿಂದ ತಾನೇ ತನ್ನನ್ನು ಶಿಕ್ಷೆಗೆ ಒಳಪಡಿಸ್ಕೊಳ್ತಾನೆ. ಇನ್ನೊಂದು ಏನಾಕತ್ತಂದ್ರೆ, ದ್ಯಾಮವ್ವ ಮೇಲುವರ್ಗದವಳು, ಅವನಿಗೆ ಅವಳ ಜಾತಿಯ ಜನ ಸಪೋರ್ಟ್ ಮಾಡ್ತಾರೆ. ಆ ಕಾಲದಲ್ಲಿ ಮಾಡಿರಬೇಕು. ಆದರೆ ಇವನಿಗೆ ಅವನ ಜನಾಂಗದವ್ರು ಯಾರೂ ಸಪೋರ್ಟ್ ಮಾಡೋದಿಲ್ಲ. ಭಾಳ ಅಂದರೆ ಒಬ್ಬ ಪೋತರಾಜ ಅಂತ ಒಬ್ಬ ಬರ್ತಾನೆ, ಅವನು ಮಾದರವನು. ಇವನು ರಾಣಿಗ ಅಂತಕ್ಕಂಥವನು ಸಮಗಾರವನು. ಆಮೇಲೆ ಈರ್ಗಾರ ಅಂತ ಬರ್ತಾನೆ, ರಾಣಿಗೆರ ಈರ್ಗಾರ ಅಂತೇಳಿ. ಅವರು ರಾಕ್ಷಸರಂತೆ. ಅವರನ್ನು ದ್ಯಾಮವ್ವ ಯಾವುದೋ ಸಂದರ್ಭದಲ್ಲಿ ಕೊಂದಿರ್ತಾಳಂತೆ. ಆ ಶಿಟ್ಟಿಗಾಗಿ ಅವರು ಬಂದು ಇವರು ಸಪೋರ್ಟ್ ಮಾಡ್ತಾರೆ. ಈ ರಾಣಿಗನಿಗೆ ಪೋತರಾಜ ಸಪೋರ್ಟ್ ಮಾಡಿ ದ್ಯಾಮವ್ವನನ್ನ ಸೋಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಹಾಗೆ ಬರುವಾಗ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರ ಕೈಯಲ್ಲಿ ಒಂದು ಸಣ್ಣ ಕಟ್ಟಿಗೆ ಇರ್ತೈತೆ, ನೀವು ನೋಡಿರ್ಬೋದು. ಆ ಕಟ್ಟಿಗೆ ತಗೊಂಡು ಅವನು ಹೊಡೆಯೋದಕ್ಕೆ ಹೋಗ್ತಾನೆ. ಇವ ತನ್ನ ಬಾರ್ಕೋಲಿಂದ ಅವಳನ್ನು ಹೊಡೆಯೋದಕ್ಕೆ ಹೋಗ್ತಾನೆ. ಕೊನೆಗೆ ತನ್ನನ್ನು ಬಡ್ಕೊಳ್ತಾನೆ. ಆಮೇಲೆ ಇನ್ನೊಬ್ಬ ಈರ್ಗೇರ್ ಅಂತಕ್ಕಂಥವ ಒಂದು ಡೊಳ್ಳು ತಗೊಂಡು ಬಾರಿಸ್ತಿರ್ತಾನೆ. ಅಂದಾಗ ಅದು ಒಂದು ಜಾನಪದ ಕಲೆನೇ. ಹೊನ್ನಾಟ ಅನ್ನತಕ್ಕಂಥದ್ದು ಒಂದು ಜಾನಪದದ ದೃಶ್ಯ ಕಲೆಯಾಗಿ ಪರಿವರ್ತನೆಗೊಂಡಿದೆ ಇವತ್ತು. ಅದಕ್ಕಾಗಿ ಹೊನ್ನಾಟ ಬಹಳ ವಿಶೇಷವಾದದ್ದು ಅಂತ ನಾನು ಅನ್ಕೊಂಡಿದ್ದೇನೆ. ಮತ್ತು ಅವರೆಲ್ಲ ಸೃಜನಶೀಲ ಜನಪದ ಕಲಾವಿದರು ಇರ್ತಾರೋ. ಹೀಗಾಗಿ ಹೊನ್ನಾಟ ಆಡೋದ ಆಟ. ಅದಕ್ಕಾಗಿ ಅವರು 2 ಸಲ ಆಡ್ತಾರೆ. ಅವರು ಹೊನ್ನಾಟದ ಸಂದರ್ಭದಲ್ಲಿನೇ ಆಡ್ತಿರ್ತಾರೆ. ದೇವಿ ಹೊನ್ನಾಟ ಮಾಡೋ ಆಮೇಲೆ ದೇವಿಯನ್ನು ಮೆರವಣಿಗೆ ಮಾಡಿ ತೊಗೊಂಡ್ಬರ್ತಿರ್ತಾರೆ. ಅಂಬಿಗೇರಿ ಓಣಿಯಿಂದ ಬೇರೆ ಕಡೆಗೆ ತೊಗೊಂಡು ಬಂದಿರ್ತಾರೆ ಉಡಿ ತುಂಬ. ಆ ಸಂದರ್ಭದಲ್ಲಿನೂ ಕೂಡ ಅವರು ಕುಣಿತಾರೆ, ಹಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಹೀಗಾಗಿ ಗೋಕಾಕದ ಅಲ್ಲಿಯ ಹೊನ್ನಾಟ ಬಹಳ ಪ್ರಮುಖವಾದದ್ದು. ಜನ ಮಾತಾಡುವಂಥದ್ದು ಏನಪ್ಪಾ ಅಂದ್ರೆ, ಅವ್ರು ಇದೇ ಕೇಳಿದ್ನ ಆಗಿ ತನ್ನ ಮನೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನ, ಅದಕ್ಕಾಗಿ ಬರೋದಿಲ್ಲ ಅನ್ನೋ ಕಾರಣ ಆಗ್ತದ್ರು ನಮ್ಮ ನಂಬಿಕೆ ಜನ ಮಾತಾಡ್ತಾರೆ. ಆದರೆ ನಾನು ಓದಿದ್ದು ನನ್ನ ಕ್ಷೇತ್ರ ಕಾರ್ಯ ಅಂತ ಹೇಳಿದ್ರೆ,
ಜಾನಪದ ತ್ರಿಪದಿಗಳಲ್ಲಿನೂ ಅದು ಬರ್ತದೆ. ಯಾಕಂದ್ರೆ ಅವಳಿಗೆ ಸಿಟ್ಟು ಬಂದು ಆಮೇಲೆ ಅವಳ ಜನಾಂಗದವರು ಅವಳ ಮೇಲೆ ಸಿಟ್ಟು ಮಾಡಿಕೊಂಡಿದ್ದರಿಂದ ಅವನನ್ನು ಕೊಲ್ಲೋದನ್ನೇ ಅಂತರ್ಜಾತಿಯನ್ನು ಮಡಿವಂತಿಕೆಯನ್ನು ಕಾಪಾಡ್ಕೊಳ್ಬೇಕು. ಇದು ಅಂತರ್ಜಾತಿ ವಿವಾಹಗಳು ಕೂಡುದು ಅನ್ನುವಂಥದ್ದರ ಪ್ರತೀಕವಾಗಿಯೇ ಅದು ಹೊನ್ನಾಟ ಅನ್ನತಕ್ಕಂಥದ್ದು. ಕಲ್ಯಾಣ ಕ್ರಾಂತಿ ಆಯ್ತು, ಬಸವಣ್ಣವ್ರು ಓಡಿಸೋದು ಹಿಂಗೆ ಆಗಬಾರಂತೇಳಿ ಅಂತ ಅಲ್ಲಿ ನೋಡಿ ಸರ್, ಅಲ್ಲಿ ಏನಾಗ್ತದೆ, ಅಲ್ಲಿ ಹುಡುಗ ಹುಡುಗಿಗೆ ಶಿಕ್ಷೆ ಕೊಡೋದಿಲ್ಲ, ಅಲ್ಲಿನೂ ಕೂಡ ಅಪ್ಪ ಅವನಿಗೆ ಶಿಕ್ಷೆ ಹೋಗ್ತದೆ. ಹಂಗೆ ಇಲ್ಲಿನೂ ಕೂಡ ಇವನಿಗೆ ಕೊಡಬೇಕಾದ ಶಿಕ್ಷೆ ಕೋಣಕ್ಕೆ ಹೋಗ್ಬಿಡ್ತದೆ. ಯಾರ್ದೋ ಸಿಟ್ಟು ಯಾರ್ದೋ ಮೇಲೆ ಅಂತೀವಲ್ಲ, ಅಲ್ಲಿಯೂ ಹಂಗೆ ನಡೀತಿದೆ, ಇಲ್ಲಿಯೂ ಎರಡೂ ಕಡೆ ಒಂದೇ ಉದ್ದೇಶ ಏನಪ್ಪ, ಇಂಥ ಮುಂದೆ ಆಗಬಾರ್ದು. ಮೇಲ್ಜಾತಿ ಆಗ್ಬೇಕಂತ ಮೆಸೇಜ್ ಕೊಡೋದು ಈ ಜಾತ್ರೆ ಈ ತರ ಇದು. ಆಮೇಲೆ ಇನ್ನೊಂದು ನೀವು ಗಮನಿಸಿರ್ಬೇಕು, ಆ ಇಂಗ್ಳೋಬಾ ಕೊನೆಗೆ ಎಲ್ಲ ದೇವರ ಜಾತ್ರೆ ಎಲ್ಲ ಮುಗಿದ ಮೇಲೆ ಆ ದೇವತೆಗಳನ್ನ ಮತ್ತೆ ತಮ್ಮ ಸ್ವಸ್ಥಾನಕ್ಕೆ ತರ್ತಾರೆ. ಮುಂದೆ ಉಡಿ ತುಂಬೋದು, ಪೂಜೆ ಮುಂದುವರಿತಿದೆ, ಮುಂದಿನ ಜಾತ್ರೆ ಬರುವವರೆಗೆ ಅವರು ಗುಡಿಯಾಗಿರ್ತಾರೆ. ಆದ್ರೆ ಇಂಗ್ಳೋಬಾಗಳನ್ನ ಗಡಿ ದಾಟಿಸ್ತಾರೆ, ಗಡಿ ಪಾರ್ ಮಾಡ್ತಾರೆ. ಯಾಕಂದ್ರೆ ಅವ್ರ ಮಕ್ಕಳು, ದ್ಯಾಮವ್ವನ ಮಕ್ಕಳು, ಇವರಿಬ್ಬರಿಗೆ ಹುಟ್ಟಿದ ಮಕ್ಕಳು, ಮೇಲ್ಜಾತಿ ಕೆಳಜಾತಿ ಇವರಿಬ್ಬರಿಗೆ ಹುಟ್ಟಿದ ಮಗು ಚಾಂಡಾಲ ಶಿಶು. ಈ ಸಂತತಿ ಮುಂದುವರಿಬಾರ್ದು, ಅಸ್ಪೃಶ್ಯತೆ ಬಂದಿರಬಹುದಾ? ಅದು ಈ ಸಂತತಿ ಮುಂದುವರಿಬಾರದು ಅನ್ನುವ ಕಾರಣದಿಂದ ಅವರನ್ನ ಗಡಿಪಾರ್ ಮಾಡ್ತಾರೆ ಇಂಗ್ಳೋಬಾಗಳನ್ನ. ಈ ಜಾತ್ರೆ ಹಿಂದಿರುವಂತ ಉದ್ದೇಶ ಅಥವಾ ಈ ಜಾತ್ರೆಯ ಸಂಕೇತ ಏನಪ್ಪಾ ಅಂತಂದ್ರೆ, ಈ ವರ್ಣ ಸಂಕೇತಗಳು ಹಾಕೊಡುದು, ಜಾತಿ ಮೇಲ್ಜಾತಿ ಕೆಳಜಾತಿ ಕೂಡುದು, ಇದು ನಿರಂತರ ಮುಂದುವರಿಬೇಕು. ಅಸ್ಪೃಶ್ಯತೆ ನಿರ್ನಾಮ ಆಗಬಾರ್ದಂತಕ್ಕಂಥದ್ದು ಇದು ಮುಂದುವರಿಸ್ಕೋಬೇಕು. ಜಾತಿಯ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳೋದು. ಅವರು ಎಷ್ಟೇ ಹೊಡೆದಾಡ್ಲಿ, ಎಷ್ಟೇ ಬಡದಾಡ್ಲಿ, ಎಷ್ಟೇ ವೈರತ್ವ ಇರಲಿ, ಏನೇ ಇರಲಿ, ಏನೆಲ್ಲ ನಡೆದರೂ ಕೂಡ ನಮ್ಮ ಜಾತಿ ನಮ್ಮದು, ನಿಮ್ಮ ಜಾತಿ ನಿಮ್ಮದು. ಮತ್ತು ಅವನು ಸುಳ್ಳು ಹೇಳಿದ್ದಾನೆ ಅನ್ನುವ ಕಾರಣದಿಂದ ಅವನು ಪಶ್ಚಾತ್ತಾಪ ಅನುಭವಿಸ್ಬೇಕಾಗ್ತದೆ. ಆ ದೃಷ್ಟಿಯಿಂದ ಅವನು ತನ್ನನ್ನು ತಾನು ಬಡ್ಕೊಳ್ಳೋದು, ಮತ್ತು ಆ ಜನ ಯಾರು ಅವನಿಗೆ ಸಹಕಾರ ಮಾಡೋದಿಲ್ಲ. ಇವತ್ತು ಅದ ಪರಿಸ್ಥಿತಿ ಇದೆ ಬೇರೆ. ಇನ್ನು ಈ ಕೊನೆಗೆ ಬಂದಾಗ ಭಂಡಾರಂತೆ ಬಹಳಷ್ಟು ಇತ್ತೀಚಿನ ದಿನದಲ್ಲಂತೆ ಆ ಜಾತ್ರೆ ಹೋಗೋದು ಕಷ್ಟ ಆಗ್ಲಿಕ್ಕೆ. ಹೌದೌದು ಸರ್, ಅಷ್ಟೇ ಅಲ್ಲ ಸರ್, ಇತ್ತೀಚೆಗೆ ನಾನು ನೋಡ್ತಾ ಇದ್ದೇನೆ ನಿಮ್ಮ ಮಾಧ್ಯಮಗಳಲ್ಲಿ, ಇಲ್ಲೆಲ್ಲ ಗೋಕಾಕ್ ಜಾತ್ರೆ ಅಂದ್ರೆ ಭಂಡಾರದ ಜಾತ್ರೆ ಶಬ್ದ ಏನೋ ಬಹಳ ಆಕರ್ಷಕ, ಬಹಳ ಚಂದ ಅನಿಸ್ತದೆ. ನಾನು ಸ್ವಲ್ಪ ಯೋಚನೆ ಮಾಡಿದೆ ಅದನ್ನ. ಭಂಡಾರ ಅಂದ್ರೆ ಆಕ್ಚುವಲ್ ಅರಿಶಿನ, ಇದು ಒರಿಜಿನಲ್ ಅಲ್ಲ, ಅದು ಯಾವುದೋ ಒಂದು ಇದರಿಂದ ಬಂದಿದೆ ಅದು. ಆದ್ರೆ ಮೂಲ ಭಂಡಾರ, ಕುಂಕುಮ ಇವು ಮುತ್ತೈದಿಗೆ ಸಂಕೇತಗಳು. ಅದಕ್ಕಾಗಿ ಉಡಿ ತುಂಬುವ ಸಂದರ್ಭದಲ್ಲಿ ಅದನ್ನು ಹೆಚ್ಚು ಬಳಸ್ತಾರೆ, ಮದುವೆಯ ಸಂದರ್ಭದಲ್ಲಿ ಬಳಸ್ತಾರೆ, ಮತ್ತು ಅದು ಹರೆಯದ ಸಂಕೇತ, ಸಮೃದ್ಧಿಯ ಸಂಕೇತ, ಏನೆಲ್ಲ ಭಂಡಾರಕ್ಕೆ ಕರಿತೀವಿ. ಆಮೇಲೆ ಹಿಂಗ ಇರ್ತಕ್ಕಂಥದ್ದು ಮತ್ತು ದೇವತೆಗೆ ಹಣಿಗೆ ಹಚ್ಚತಕ್ಕಂಥದ್ದು, ಕಾಲಲ್ಲಿ ತುಳಿದಾಡ್ತಾರೆ ಅದನ್ನ ಕಾಲಲ್ಲಿ ತುಳಿದಾಡೋದು, ಎರಚಾಡೋದು, ಇದು ಬರ್ತಾವ ಸಂದರ್ಭದಲ್ಲಿ. ಒಳ್ಳೆ ಹೆಣ್ಮಕ್ಳು ಅಂತ ಒಳ್ಳೇದಲ್ಲ, ಎಲ್ಲ ಹೆಣ್ಮಕ್ಳು ಒಳ್ಳೇದಲ್ಲ, ಮತ್ತೆ ಬೇರೆ ಹೆಣ್ಮಕ್ಳು ಅದ್ರಲ್ಲಿ ಭಾಗವಹಿಸೋದು ಕಷ್ಟ ಆಗ್ತದೆ, ಕಷ್ಟ ಆಗಿಬಿಡ್ತದೆ. ಅದು ಆ್ಯಕ್ಚುಲಿ ಹೆಂಗೆ ಬಂತಂದ್ರೆ ನನಗನ್ಸಿ ಮಟ್ಟಿಗೆ, ಈ ಉದಾಹರಣೆಗೆ ಸವದತ್ತಿ ಎಲ್ಲಮ್ಮ ತಗೊಳ್ಳಿ, ಆ ಎಲ್ಲಮ್ಮನಿಗೆ ಭಂಡಾರ ಅಲ್ಲಿ ಭಾಳ ಬಳಸ್ತಾರೆ, ಹಣೆಗೆ ಹಚ್ತಾರೆ, ಅಲ್ಲಿನ ತೂರ್ಯಾಡೋದಿಲ್ಲ. ಆದರೆ ಬೇಡ್ಕೊಂಡವ್ರು ಹರಕೆ ಹೊತ್ತವರು ಎಲ್ಲಮ್ಮನಿಗೆ ಭಂಡಾರ ಹರಕೆ ತೀರಿಸುವ ಒಂದಿಷ್ಟು ತೂರ್ತಾರೆ ಅಷ್ಟೇ. ಹಾಗೇನೆ ಚಿಂಚಲಿ ಮಾಯಮ್ಮನ ಇದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ನಡೀತಿದೆ. ಆಮೇಲೆ ಬೀರಪ್ಪನ ಜಾತ್ರೆನಲ್ಲಿ ಕುರುಬರು ಹೆಚ್ಚು ಉಪಯೋಗ ಮಾಡ್ತಾರೆ ಅದನ್ನ. ಹಾಗಾಗಿ ತುಳಿದಾಡಬಾರ್ದು, ಆದ್ರೆ ತೇರಿಗೆ ಒಂದಿಷ್ಟು ಒಗಿಬೇಕು, ದೇವರಿಗೆ ಹಾರಿಸ್ಬೇಕು. ಹರಕೆಯ ರೂಪದಲ್ಲಿ ಭಂಡಾರದ ಒಂದು ತೂರುವಿಕೆ ಶುರುವಾಗಿ ಇವತ್ತದು ಬಹಳ ವ್ಯಾಪಕವಾಗಿ ಬೆಳೆದ್ಬಿಟ್ಟಿದೆ. ಆಕಾಶದ ಎತ್ತರಕ್ಕೆ ಹೋಗ್ತಿರ್ತದೆ ಭಂಡಾರು, ಎಲ್ಲ ತುಳಿತಾರೆ. ಎಷ್ಟರವರೆಗೆ ಬಂದಿದೆ ಅಂದ್ರೆ ಸರ, ನಮ್ಮ ಮನೆಯವರು ಯಾರೋ ಹೇಳ್ತಾ ಇದ್ರು ಮೊನ್ನೆ, ಈ ಭಂಡಾರ ಯಾಕೆ ಇಷ್ಟೊಂದು ಅಂತ ಕೇಳಿದ್ರೆ, ಭಂಡಾರದ ಹಾಸಿಗೆಯಲ್ಲಿ ದ್ಯಾಮವ್ವನನ್ನು ಕೊಂಡೊಯ್ದರೆ ಭಂಡಾರವನ್ನು ಬಂಗಾರ ಮಾಡ್ತಾಳೆ ಅನ್ನುವಷ್ಟರ ಮಟ್ಟಿಗೆ ಭಂಡಾರದ ಹಾರಾಟ ತೂರಾಟ ಇವತ್ತು ನಡೆದಿದೆ. ಆದರೆ ಅದು ಮೊದಲು ಒಳ್ಳೆಯ ಅರ್ಥದಲ್ಲಿ ಇರತಕ್ಕಂಥದ್ದು ಇವತ್ತು ಈ ಮಟ್ಟಕ್ಕೆ ಅದು ಬಂದಿದೆ. ಆದರೆ ಅದನ್ನು ಇವತ್ತು ನಾವು ಒಂದು ಉತ್ಸಾಹದ ಸಂಕೇತ, ಹುರುಪು ಉತ್ಸಾಹದ ಸಂಕೇತ ಅನ್ಬೋದೇನೋ. ಈ ಗುಲಾಲ್ ಹೆಂಗೆ ಹಾರಿಸ್ತೀವಿ, ಹಂಗೆ ಹೋಳಿ ಹುಣ್ಣಿಮೆಯಲ್ಲಿ ಇದನ್ನ ಹೆಂಗೆ ಮಾಡ್ಕೋತೇವೆ, ಹಂಗೆ ಆ ತೆರನಾಗಿ ಬೆರೆದು ಗೋಕಾಕದಲ್ಲಿ ಅಂತೂ ಬಹಳಷ್ಟು ಇದು ಕೂಡ ಗೋಕಾಕ ದೇವಿಯರು ಪ್ರಸಿದ್ಧ ಆಗೋದಕ್ಕೆ ಇದು ಒಂದು ಕಾರಣ, ಬಹಳ ಪ್ರಸಿದ್ಧ.
ಹಿಂದೆಲ್ಲ ನಮ್ಮ ಜಾರಕಿಹೊಳಿ ಲಕ್ಷ್ಮಣರಾವ್ ಅವರ ಕಾಲದಲ್ಲಿ ನ ಭೂತೋ ನ ಭವಿಷ್ಯತೆ ಅನ್ನುವ ರೀತಿಯಲ್ಲಿ ಜಾತ್ರೆಗಳು, ದೇವಿಯ ಜಾತ್ರೆಗಳು ನಡೀತಾ ಇದ್ದವು. ನಾವು 2-3 ಜಾತ್ರೆಗಳನ್ನು ನೋಡಿದ್ದೇವೆ. ಆಮೇಲೆ ಈಗ ಅದೇ ಮನೆತನದ ರಮೇಶ್ ಅವರು, MLA ಅವರು, ಮಾಜಿ ಮಿನಿಸ್ಟ್ರು, ಅವರು ಅದರ ಅಧ್ಯಕ್ಷರಾಗಿರೋದ್ರಿಂದ ಹೆಚ್ಚು ಜನಗಳಿಗೆ ಪ್ರೋತ್ಸಾಹ ಮಾರ್ಗದರ್ಶನ ಸಿಕ್ಕದ್ರಿಂದ ಈ ಗೋಕಾಕದ ಜಾತ್ರೆ ಬಹಳ ಪ್ರಸಿದ್ಧ ಆಗಿಬಿಟ್ಟಿದೆ. ಇವತ್ತು ಈ ಗ್ರಾಮ ದೇವತೆ, ಕರ್ನಾಟಕದ ಗ್ರಾಮ ದೇವಿಯರಲ್ಲಿನೇ ಗೋಕಾಕದ ಗ್ರಾಮ ದೇವಿಯರ ಜಾತ್ರೆ ಅತ್ಯಂತ ಪ್ರಸಿದ್ಧ ಆಗಿಬಿಟ್ಟಿದೆ. ಈಗ ಸಿರಸಂಗಿ ಕಾಳಮ್ಮ, ಸವದತ್ತಿ ಯಲ್ಲಮ್ಮ, ಚಿಂಚಲಿ ಮಾಯಮ್ಮ ಇರ್ಬೋದು, ಅವರು ಶಕ್ತಿ ದೇವತೆಗಳೇ. ಆದರೆ ಗ್ರಾಮ ದೇವಿಯರೊಳಗೆ ಇವಳಷ್ಟು ಪ್ರಸಿದ್ಧಿ ಇನ್ಯಾರಿಲ್ಲ. ಎಷ್ಟು ಪ್ರಸಿದ್ಧ ಆಗಿದ್ದಾಳೆ ಅಂತ ಹೇಳಿದ್ರೆ, ಈ ಜನಗಳೆಲ್ಲ ಒಟ್ಟಾಗಿ ಈ ಭಂಡಾರ ಸಿಡಿಸುವಿಕೆ, ಹಾರಿಸುವಿಕೆ, ಮದ್ದು ಹಾರಿಸೋದು, ಜಾತ್ರೆ, ಸರ್ಕಸ್ಸು, ಶರ್ಯತ್ತು ಸ್ಪರ್ಧೆಗಳು ಇವೆಲ್ಲ ನಡೆದಿದ್ದರಿಂದ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಕೇಳಿದ್ರೆ, ಈ ಜಾತ್ರೆನಲ್ಲಿ ಗೋವಾ ಜನ ಬರ್ತಾರೆ, ಮಹಾರಾಷ್ಟ್ರ ಜನ ಬರ್ತಾರೆ, ತಮಿಳುನಾಡಿನಿಂದ ಬರ್ತಾರೆ. ಅಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಅದಕ್ಕೆ ಈ ಭಂಡಾರದ ತೂರುವಿಕೆನೂ ಕೂಡ ಆ ಪ್ರಸಿದ್ಧಿಗೆ ಒಂದಿಷ್ಟು ಕಾರಣ ಆಗಿರಬೇಕೇನೋ. ಆದರೆ ಮೂಲದಲ್ಲಿ ಧಾರ್ಮಿಕ ಹಿನ್ನೆಲೆ ಇತ್ತು. ಆದರೆ ಇವತ್ತು ಮನರಂಜನೆಯ ರೂಪಕ್ಕೆ ಅದು ಬಂದಿದೆ. ಮತ್ತು ಈ ಜಾತ್ರೆ ಕೂಡ ಮನರಂಜನೆ ರೂಪಕ್ಕೆ ಇವತ್ತು ಬಂದಿದೆ. ಧಾರ್ಮಿಕ ಆಧ್ಯಾತ್ಮ ಜನ ಅಷ್ಟು ತಲೆ ಕೆಡಿಸ್ಕೊಳ್ತಲ್ಲ. ನಮಗೊಂದು ಖುಷಿ ಸಿಗ್ತೈತಪ್ಪ, ನಮ್ಮ ಬಂಧುಗಳು ಬಾಂಧವರೆಲ್ಲ ಒಂದು ಕಡೆಗೆ ಸೇರ್ತೇವೆ. ಅವತ್ತು ಸಿಹಿ ತಿಂಡಿಯನ್ನು ತಿಂತೇವೆ, ಹೊಸ ಬಟ್ಟೆಯನ್ನು ಹಾಕೊಳ್ತೇವೆ, ಸರ್ಕಸ್ ನೋಡ್ತೇವೆ, ಜಾತ್ರೆ ಮಾಡ್ತೇವೆ. ಅಂದಾಗ ಖುಷಿಯಿಂದ, ಉತ್ಸಾಹದಿಂದ ಈ ಭಂಡಾರದ ಆಚರಣೆಯನ್ನು ತಂದು ಬಿಟ್ಟಿದ್ದೇವೆ. ಹೀಗಾಗಿ ಭಂಡಾರದ ಜಾತ್ರೆ ಅನ್ಕೊಂಡಿದ್ದೇವೆ. ಈ ಥರದ ನಮ್ಮೆಲ್ಲರ ಸಮಾಗಮಕ್ಕೆ, ನಮ್ಮೆಲ್ಲರ ಒಂದುತನಕ್ಕೆ, ನಮ್ಮೆಲ್ಲರ ಹೊಂದುತನಕ್ಕೆ, ನಮ್ಮೆಲ್ಲರ ಸಾಮರಸ್ಯಕ್ಕೆ ಈ ಜಾತ್ರೆ ಕಾರಣ ಆಗೋದಾದರೆ ಮುಂದಿನ ಜನಾಂಗಕ್ಕೂ ಕೊಂಡೊಯ್ಯಬೇಕು ಅಂತ ನನ್ನ ಅಭಿಪ್ರಾಯ. ನಾನು ಆಸ್ತಿಕನಾಗಿ ನಾಸ್ತಿಕನಾಗಿ ಮಾತಾಡ್ತಾ ಇಲ್ಲ, ಒಬ್ಬ ವಿಶ್ಲೇಷಕನಾಗಿ ಮಾತನಾಡಿದಕ್ಕೆ ನನಗೆ ಈ ಜಾತ್ರೆ ಬಗ್ಗೆ ಹೀಗನಿಸ್ತದೆ ಸರ್. ಅಂದ್ರೆ ಈ ಜಾತ್ರೆಗಳು ಮುಂದುವರಿತಾ ಇರಬೇಕು, ಖುಷಿ ಕೊಡುವವರೆಗೆ, ಖುಷಿ ಕೊಡುವಂಥದ್ದು ಮನರಂಜನೆ. ಎಲ್ಲಿವರೆಗೆ ಖುಷಿ ಕೊಡ್ತದೋ ಅಲ್ಲಿವರೆಗೆ ಹೋಗಲಿ ಅನ್ನುವಂಥದ್ದು. ನಂತರ ತನ್ನ ಕಾಲ ಆಯಿತು ಸ್ಮೆನ್ನವ ಕಾಲಕ್ಕೆ ತಕ್ಕಂಗೆ ಯಾವ ರೂಪ ಪಡ್ಕೊಳ್ತಿದೆ ಯಾರಿಗೂ ಹೇಳೋದಕ್ಕೆ ಶಕ್ಯ ಇಲ್ಲ. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ವಿಶ್ಲೇಷಕರು, ಸಂಶೋಧಕರು ತಮಗೆ ತೋರಿದಾಗೆ, ತಮಗೆ ಕಂಡ ಹಾಗೆ ಈ ಜಾತ್ರೆ ಕುರಿತಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಜನರ ನಡುವಿನಿಂದ ಬಂದಂಥ ಈ ಜಾತ್ರೆ, ಗ್ರಾಮ ದೇವತೆ ಜಾತ್ರೆ, ಇದು ಎಲ್ಲಿವರೆಗೆ ಮುಂದುವರಿತದಪ್ಪ ಅವ್ರು ಎಲ್ಲಿವರೆಗೆ ನಂಬಿಕೆ ಇರ್ತದೆ ಅಲ್ಲಿವರೆಗೆ ಮುಂದುವರಿತದೆ ಅಂತ ಮಾತನ್ನು ಹೇಳಿದ್ದಾರೆ. ಎಲ್ಲದಕ್ಕೂ ಮುಖ್ಯ ನಂಬಿಕೆ. ಆ ನಂಬಿಕೆಯ ಪ್ರತೀಕ ಮತ್ತು ಇಲ್ಲಿಯ ಎಲ್ಲ ವರ್ಣೀಯರ, ಎಲ್ಲ ವರ್ಗದವರ ಸಾಮರಸ್ಯದ ಜಾತ್ರೆ ಇದು. ಇದೇ ರೀತಿ ಮುಂದುವರಿಲಿ ಅಂತ ಹಾರೈಸ್ತಾ ಇದ್ದಾರೆ. ಅವರಂತೆ ಊರು ಜನರು ಹಾರೈಸ್ತಾ ಇದ್ದಾರೆ. ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ದೇವತೆ ಬಂದಳು ಅಂತ ದಾರಿ ನೋಡ್ತಾ ಇದ್ದಾರೆ. ಅವರಿಗೆಲ್ಲ ಶುಭ ದಿನಗಳು ಬರಲಿ. ಜೊತೆಗೆ ದೇವಿಯ ಜಾತ್ರೆ ಇನ್ನೂ ವಿಜೃಂಭಣೆಯಿಂದ ಆಗಲಿ ಅಂತ ಹೇಳ್ತಾ ಆ ಜಾತ್ರೆಯನ್ನು ಸ್ವಾಗತ ಮಾಡ್ತಾ, ಸರ್ ತಾವು ಬಂದ್ರಿ, ಮಾತಾಡಿದ್ರಿ, ಅನೇಕ ವಿಷಯಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿದ್ರಿ. ನಿಜವಾಗಿಯೂ ಎಷ್ಟೋ ವಿಷಯಗಳು ಕ್ಲಿಯರೆನ್ಸ್ ಇವತ್ತು ಸಿಕ್ಕದಂತ ತಿಳ್ಕೊಂಡಿದ್ದೀನಿ, ಕ್ಲಾರಿಟಿ ಆಗಿದೆ ತಿಳ್ಕೊಂಡಿದ್ದೀನಿ. ಲಕ್ಷ್ಮೀ ಅಂದರೆ ಯಾರು, ದ್ಯಾಮೋ ಅಂದರೆ ಯಾರು, ಅವ್ರ ನಡುವಿನ ಸಂಬಂಧಗಳೇನು ಅಂತೇಳಿ ಅದೆಲ್ಲ ತಿಳಿಸಿದ್ದಕ್ಕೆ ನಿಮಗೆ ಧನ್ಯವಾದ ಹೇಳ್ತಾ, ಅದಕ್ಕೆ ನಮ್ಮ ಪ್ರೇಕ್ಷಕರ ಪರವಾಗಿ ನಿಮಗೆ ಒಂದನೇ ಸಲ ಸರ್ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಸರ್ ತಮಗೂ ಧನ್ಯವಾದಗಳು, ನಮಸ್ಕಾರ. ಆದಮೇಲೆ ಇಲ್ಲಿವರೆಗೆ ನೀವು ಕೇಳಿದಿರಿ, ಇದು ನಿಮಗೇನು ಅನ್ನಿಸ್ತು? ನಿಮಗೆ ಇದು ಸರಿ ಅನ್ನಿಸ್ತಾ, ತಪ್ಪು ಅನ್ನಿಸ್ತಾ? ವ್ಯಾಖ್ಯಾನ ಮಾಡಿರಿ, ತಿಳಿಸ್ರಿ. ಸರಿ ಇದ್ರೆ ಒಪ್ಪಿಕೊಳ್ರಿ, ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಯಾವುದು ನಿಮಗೆ ಬಿಟ್ಟಂಥ ವಿಷಯ. ಇದು ಪ್ರಜಾಪ್ರಭುತ್ವ. ಇಲ್ಲೇ ಪ್ರಜೆನ ಮುಖ್ಯವಲ್ಲ, ಮತ್ತಾರು ಅಲ್ಲ. ಅವ್ರವ್ರಿಗೆ ಅನಿಸಿದ ಮಾತುಗಳು ಅವ್ರು ಹೇಳ್ತಾ ಇರ್ತಾರೆ. ಈ ಗುರುಗಳು ಹೇಳಿದ್ದಾರೆ, ಅದೇ ನಮಗೆ ಅನಿಸಿದ ಪ್ರಶ್ನೆಗಳು ನಿಮ್ಮ ಪರವಾಗಿ ಕೇಳಿದ್ದೀವಿ. ನಿಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್, ಅದು ತೃಪ್ತಿ ಕೊಟ್ಟಿರ್ಬೋದು ತಿಳ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. 16 ನ್ಯೂಸ್ ಆಗ್ತದೆ. ಸತ್ಯದ ಕೈಯಲ್ಲಿ ವಂದನೆಗಳು.